ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲಾಗ ತಿಳಿದಿರೋ ಹಾಗೆ ಸುಮಾರು ಒಂದು 3-4 ದಿವಸದಿಂದ ನಮ್ಮ ಅಜೀಸೆಟ್ ನಗರ ವಾರ್ಡ್ ನಂಬರ್ 34 ರಾಜೀವ್ ಗಾಂಧಿ ಪಾರ್ಕ್ ಹತ್ತಿರ ರಾಜೀವ್ ನಗರ್ ಪಾರ್ಕ್ ಒಳಭಾಗದಲ್ಲಿ MD ಲ್ಯಾಬ್ಸ್ ಮುಜಮ್ಮಿಲ್ ರವರು ತಮ್ಮ ತಂಡದ ಜೊತೆಯಲ್ಲಿ ಅನುಭವ ವೈದ್ಯರು 5 ಇರಲಿ, ಬ್ಲಡ್ ಟೆಸ್ಟ್ ಇರಲಿ, TCH ಇರಲಿ, ECG ಇರಲಿ, ಇದರ ಬಗ್ಗೆ ಒಂದು ತಪಾಸಣೆಯನ್ನು ಈ ಭಾಗದಲ್ಲಿ ವಾಸ ಆಗ್ತಾ ಇರುವ ಬಡ ಜನರಿಗೆ ಫ್ರೀಯಾಗಿ ಮಾಡುತ್ತೇವೆ ಎಂದು ಹೇಳಿದರು. ಅದು ಇವತ್ತು, ಆ ದಿನ ಇವತ್ತು 18/2/2026 ಸುಮಾರು ಬೆಳಗ್ಗೆ 10 ಗಂಟೆಯಿಂದ ಈ ತಪಾಸಣೆ ಇಲ್ಲಿ ಶುರುವಾಗಿದೆ. ನಾವಿಲ್ಲಿ ಬಂದಾದ ಮೇಲೆ ಮೊದಲನೇ ಖುಷಿ ಏನಂತ ಹೇಳಿದ್ರೆ, ಬರೋ ಜನರಿಗೆ ವೆಯ್ಟ್ ಮಾಡಲಿಕ್ಕೆ ಒಂದು ತುಂಬಾ ಒಳ್ಳೆ ರೀತಿಯಲ್ಲಿ ಅವಕಾಶ ಮಾಡಿದ್ದಾರೆ. ಅವ್ರಿಗೆಲ್ಲ ಟೋಕನ್ಗಳನ್ನು ಕೊಟ್ಟು ನಂತರ ರಿಜಿಸ್ಟ್ರೇಷನ್ ಮಾಡಿಸಿ, ನಂತರ ಬ್ಲಡ್ ಟೆಸ್ಟನ್ನು ಮಾಡಿಸಿ, ನಂತರ ಐ ಟೆಸ್ಟನ್ನು ಮಾಡಿಸಿ, ಅವರಿಗೆ ಐ ಟೆಸ್ಟಿಂದ ಏನಾದರೂ ಸಮಸ್ಯೆಗಳಿದ್ದರೆ ಅವರಿಗೆ ಫ್ರೀಯಾಗಿ ಗ್ಲಾಸ್ಗಳನ್ನು ಸಹ ಅವರು ತಲುಪಿಸ್ತಿದ್ದಾರೆ. ಮತ್ತು ನಿಮ್ಮ ಏನು ಬ್ಲಡ್ ಟೆಸ್ಟ್ ಇವತ್ತಾಗುತ್ತೆ, ಅದರಲ್ಲಿ ನಿಮ್ಮದು ಥೈರಾಯ್ಡ್ದಿರಲಿ ಅಥವಾ ಶುಗರ್ದಿರಲಿ ಏನಾದರೂ ಸಮಸ್ಯೆ ಇದ್ದರೆ ಇದೇ ಭಾಗದಲ್ಲಿ, ಇದೇ ರೋಡಲ್ಲಿ ರಾಜೀವ್ ಗಾಂಧಿ ಪಾರ್ಕ್ ಪಕ್ಕದಲ್ಲೇ MD ಲ್ಯಾಬ್ ಅಂತ ಹೊಸ ಲ್ಯಾಬನ್ನು ಅವರು ಓಪನ್ ಮಾಡಿದ್ದಾರೆ. ಈ ರಿಸಲ್ಟ್ಗಳನ್ನು ನಾಳೆ ಬೆಳಗ್ಗೆ 10 ಗಂಟೆ ನಂತರ ತಾವು ಹೋಗಿ ಅಲ್ಲಿಂದ ನಿಮ್ಮ ರಿಸಲ್ಟನ್ನು ಪಡ್ಕೊಂಡು ಮುಂದಿನ ಚಿಕಿತ್ಸೆಗಾಗಿ ಡಾಕ್ಟ್ರುಗಳನ್ನೇ ಸಹಾಯ ಪಡೆದು ನಿಮ್ಮ ಟ್ರೀಟ್ಮೆಂಟನ್ನು ಮಾಡಿಸ್ಬೇಕು ಅಂತ ನಾನು ಈ ಸಮಯದಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಮತ್ತು ಈ MD ಲ್ಯಾಬ್ ಮುಜಮ್ಮಿಲ್ ಮತ್ತು ಅವ್ರ ತಂಡ, ಡಾಕ್ಟರ್ಸು, ಐಸ್ ಕ್ಯಾಂಪ್ ಅವರು, ಆಮೇಲೆ ಬ್ಲಡ್ ಟೆಸ್ಟ್ ಅವರು, ಮತ್ತು ರಿಜಿಸ್ಟ್ರೇಷನ್ಸು ಮತ್ತು ವಾಲಂಟಿಯರ್ಸು ಎಷ್ಟು ಜನ ಸೇರಿ ಇಲ್ಲಿ ಇದನ್ನು ಮಾಡ್ತಾ ಇದ್ದಾರೆ. ಎಲ್ಲ ಯುವಕರು ಇದ್ದಾರೆ ಇಲ್ಲಿ. ಎಲ್ಲರಿಗೂ ಧನ್ಯವಾದನ ಅರ್ಪಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ವಾರ್ಡ್ ವ್ಯಾಪ್ತಿ 34ನೇ ವಾರ್ಡು ಅಜೀಸೆಟ್ ನಗರ ಬಿಡಿ ಕಾಲೋನಿ ಇಲ್ಲಿ ರಾಜೀವ್ ಗಾಂಧಿ ಪಾರ್ಕ್ ಅಲ್ಲಿ ಇವತ್ತು ಒಂದು ಮೆಡಿಕಲ್ ಕ್ಯಾಂಪನ್ನು ಆರ್ಗನೈಸ್ ಮಾಡಿದ್ದಾರೆ ಮೊಹಮ್ಮದ್ ಮುಜಮ್ಮಿಲ್ ಅವರು. ಇವ್ರದ್ದು MD ಲ್ಯಾಬ್ಸ್ ಅಂತ ಹೇಳ್ಬಿಟ್ಟು ಲ್ಯಾಬ್ ಇವ್ರದ್ದು NR ಮಲಾಲ್ ಒಂದು ಬ್ರಾಂಚ್ ಇದೆ, ಮತ್ತು GRS ಹತ್ರ ಒಂದು ಬ್ರಾಂಚ್ ಇದೆ. ಇವರು ಹೊಸದಾಗಿ ಇಲ್ಲಿ ಅಜೀಸೆಟ್ ನಗರ ಮೇನ್ ರೋಡಲ್ಲಿ ಒಂದು ಲ್ಯಾಬ್ ಮಾಡಿದ್ದಾರೆ. ಸೊ ಅದರ ಇನಾಗ್ರೇಷನ್ ಮುಖಾಂತರ ಅದಾದಮೇಲೆ ಇಲ್ಲಿ ಹೆಲ್ತ್ ಕ್ಯಾಂಪು ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಅವರು ವಾರ್ಡಿನ ಕಾರ್ಪೊರೇಟರ್, ಮಾಜಿ ಕಾರ್ಪೊರೇಟರ್ ಶೌಕತ್ ಪಾಷಾ ಅವರಿಗೆ ಬಂದ್ಬಿಟ್ಟು ಮಾತಾಡಿದ್ರು, ಮತ್ತು ನನಗೆ ಮಾತಾಡಿದ್ರು. ಸೊ ನಾವು ಅವ್ರಿಗೆ ನಾವು ಸಪೋರ್ಟ್ ಕೊಡ್ತೀವಿ, ನಮ್ಮ ಕೋಆರ್ಡಿನೇಷನ್ ಜೊತೆ ಇರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಥರದ ಇವ್ರಿಗೆ ಸಹಾಯ ಮಾಡಿ, ಎಲ್ಲ ಕೋಆರ್ಡಿನೇಷನ್ ಮಾಡಿ ಇವ್ರಿಗೆ ಒಂದು ಹೆಲ್ತ್ ಕ್ಯಾಂಪನ್ನು ಆರ್ಗನೈಸ್ ಮಾಡೋಕ್ಕೆ ನಾವೆಲ್ಲನೂ ಸಪೋರ್ಟ್ ಮಾಡಿದ್ವಿ. ಸೊ ಇವತ್ತು ಇವ್ರು ಒಳ್ಳೆ ಒಂದು ಕ್ಯಾಂಪನ್ನು ಮಾಡಿದ್ದಾರೆ. ಇಲ್ಲಿ BP, ಶುಗರು ಮತ್ತು ಥೈರಾಯ್ಡು ಇದೆಲ್ಲನೂ ಇವರು ಚೆಕ್ ಮಾಡ್ತಾ ಇದ್ದಾರೆ. ಅದಾದಮೇಲೆ ಐ ಟೆಸ್ಟು ಮಾಡ್ತಾ ಇದ್ದಾರೆ. ಅಲ್ಲಿ ಏನಾದ್ರು ಪವರ್ ರಿಕ್ವೈರ್ಮೆಂಟ್ ಏನಾದ್ರು ಇದ್ದರೆ ಅವ್ರಿಗೆ ಇಮಿಡಿಯೇಟ್ ಅಲ್ಲೇ ಗ್ಲಾಸು ಬೇರೆ ಕೊಡ್ತಾ ಇದ್ದಾರೆ. ಸೊ ಮತ್ತು ನಾರ್ಮಲ್ ಆಗಿ ಶುಗರ್ ಟೆಸ್ಟ್ ಏನು ಅಂತ ಅಂದರೆ ಅದು ಮಿಷಿನಲ್ಲಿ ಪ್ರಿಕ್ ಮಾಡಿ ಮಾಡ್ತಾರಲ್ಲ, ಆ ಥರ ಇರುತ್ತೆ. ಬಟ್ ಇವರು ಬ್ಲಡ್ನ ಡ್ರಾ ಮಾಡಿ ತಗೋತಾ ಇದ್ದಾರೆ. ಆ ಥರ ಒಂದು ಬ್ಲಡ್ ಟೆಸ್ಟು ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಡೇ ಅವ್ರಿಗೆ ಇದೇ ರೋಡಲ್ಲಿ, ಮೇನ್ ರೋಡಲ್ಲಿ ಏನು MD ಲ್ಯಾಬ್ಸ್ ಇದೆ ಅಲ್ಲಿಂದ ಅವ್ರಿಗೆ ಅದರ ರಿಸಲ್ಟು ಸಿಗುತ್ತೆ. ಸೊ RBS ಮಾಡ್ತಾ ಇದ್ದಾರೆ. ಎಲ್ಲ ಥರ ಇವರು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಸೊ ಇನ್ ಫ್ಯೂಚರು ನಮ್ಮ ರೋಡಲ್ಲೂ ಇಲ್ಲಿ ಇದು ಡಯಾಗ್ನೋಸ್ಟಿಕ್ ಸೆಂಟರ್ ಇರಲಿಲ್ಲ, ಲ್ಯಾಬ್ ಇರಲಿಲ್ಲ. ಸೊ ಅವ್ರಿಗೆ ನಾವು ಧನ್ಯವಾದ ಹೇಳ್ತೀವಿ ಇಲ್ಲಿ ಒಂದು ಲ್ಯಾಬ್ ಓಪನ್ ಮಾಡಿದ್ದಕ್ಕೆ. ಮತ್ತು ಮುಂದೆ ನಮ್ಮದು ಸಹಕಾರ ಪೂರ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಸುಮಾರು ಎಷ್ಟು ಜನ ಈಗ ಆಲ್ರೆಡಿ ನಾವು ಜಸ್ಟ್ 1 hour ಇಲ್ಲ ಸ್ಟಾರ್ಟ್ ಆಗಿ ಆಲ್ರೆಡಿ 100 ಟೋಕನ್ಸ್ ಇಶ್ಯೂ ಆಗಿದೆ. ಸೊ ದಿಸ್ ಕ್ಯಾಂಪ್ ವಿಲ್ ರನ್ ಅರೌಂಡ್ 4 o'clock ತನಕ ನಡೆಯುತ್ತೆ ಮಧ್ಯಾಹ್ನ. ಸೊ ಐ ಥಿಂಕ್ ಅರೌಂಡ್ 500 ತನಕ ರಿಜಿಸ್ಟ್ರೇಷನ್ಸ್ ಆಗ್ಬೋದು. ಸೊ ಜಸ್ಟ್ 1 hour ಒಳಗೇ 100 ಮೆಂಬರ್ಸ್ ಬಂದಿದ್ದಾರೆ. ಸೊ ಅದರಲ್ಲಿ ಒಂದು 500 ಜನಕ್ಕೆ ಇದು ಸೌಲಭ್ಯ ಆಗ್ಬೋದು. ಮತ್ತು ಇನ್ನೊಂದು ರಂಜಾನ್ ಇದೆ, ನಾಳೆಯಿಂದ ರೋಜಾ ಸ್ಟಾರ್ಟ್ ಆಗ್ತಾಯಿದೆ. ಸೊ ಅದರಲ್ಲಿ ಏನಂತ ಅಂದರೆ ಜನರಿಗೆ ಇಲ್ಲಿ
ಬಂದು ಇವರು ಶುಗರು ಮತ್ತು ಇದು ಟೆಸ್ಟ್ ಮಾಡಿಸಿದ್ರೆ ಯಾರಿಗಾರ ಶುಗರು ಮತ್ತು ಬಿ ಪಿ ಇದ್ದರೆ ಅದನ್ನ ಎಷ್ಟಿದೆ ಏನಿದೆ ಅಂತ ನೋಡ್ಕೊಂಡು ಮುಂದೆ ಅವ್ರಿಗೆ ರೋಗ ಇಡೋಕ್ಕೂ ಅದು ಸೌಲಭ್ಯ ಆಗುತ್ತೆ. ಏನಂತ ಅಂದರೆ ಮೆಡಿಸಿನ್ಸ್ ಯಾವ ಥರ ತೊಗೋಬೇಕು ಏನು ತೊಗೋಬೇಕಂತ ಒಂದು ಸೌಲಭ್ಯ ಆಗುತ್ತೆ. ಸೊ ಅದರಲ್ಲಿ ನಾನು ಎಲ್ರಿಗೂ ಹೇಳ್ತೀನಿ, ಬಂದು ಎಷ್ಟು ಜನ ಆಗುತ್ತೆ ಅಷ್ಟು ಜಾಸ್ತಿ ಜನ ಬಂದು ಅದ್ರದ್ದು ಸೌಲಭ್ಯವನ್ನು ತಗೊಳ್ಳಿ ಅಂತ ಏನಿಲ್ಲ, ಕ್ಯಾಂಪ್ ಆರ್ಗನೈಸ್ ಕಾರಣನೇ ನಮ್ಮ ಆ್ಯಕ್ಚುಲಾಗಿ MD ಲ್ಯಾಬ್ಸ್ ಅಣ್ಣ ಹೇಳಿದ ಪ್ರಕಾರ ಸೇಮ್ ಆ್ಯಸ್ ಇಟ್ ಈಸ್ MD ಲ್ಯಾಬ್ಸ್ ಓಪನ್ ಮಾಡ್ಯಾರ ಅಂತ ಇದ್ವಿ. ಸೊ ಈ ರೋಡಲ್ಲಿ ಒಂದು ಲ್ಯಾಬ್ ಇರಲಿಲ್ಲ. ಸೊ ಆಲ್ಮೋಸ್ಟ್ ನಮ್ಮದು 2-3 ಮಂತ್ಸಿಂದ ಇನ್ವೆಸ್ಟಿಗೇಷನ್ ಮಾಡಿಬಿಟ್ಟು ನಾವು ಎಲ್ಲ ಟೋಟಲ್ ಆಗಿ ಸೊ ಇವಾಗ ನಮ್ಮ ಫೈನಲ್ ಆಯಿತು MD ಲ್ಯಾಬ್ಸ್ ಓಪನ್ ಮಾಡೋದ ಅಂತ ಈ ರೋಡಲ್ಲಿ. ಸೊ ಅದಾದಮೇಲೆ ನಾವು ಕ್ಯಾಂಪ್ ಇಡೋಣ ಅಂತ ನಮ್ಮ ಲೈಕ್ ಮೈಂಡಲ್ಲಿ ಬಂತು. ಸೊ ಇವಾಗ ರಂಜಾನು ಇದೆ, ಆ್ಯಸ್ ಪರ್ 19th ರಂಜಾನ್ ಇದೆ. ಸೊ ನಾವು ಏನು ಡಿಸೈಡ್ ಮಾಡಿದ್ವಿ ಅಂದರೆ ಲೈಕ್ ಕ್ಯಾಂಪ್ ಇಡೋದ ಅಂತ. ಸೊ ಅದಾದಮೇಲೆ ನಾವು ಜಸ್ಟ್ ನಮ್ಮ ಜೋ ಕಾರ್ಪೊರೇಟರ್ ಇದ್ದಾರಲ್ಲ ವಾರ್ಡ್ ನಂಬರ್ 34, ಸೊ ಕಾರ್ಪೊರೇಟರ್ ಇದ್ದಾರಲ್ಲ, ಸೊ ಅವ್ರ ಕಡೆಯಿಂದ ನಾವು ಹೋಗ್ಬಿಟ್ಟು ಜಸ್ಟ್ ಇನ್ಫಾರ್ಮ್ ಮಾಡಿದ್ದು ಏನಂತ, ಜಸ್ಟ್ ಸರ್ ನಾವು ಕ್ಯಾಂಪ್ ಇಡ್ತಿದ್ದೀವಿ ಅಂತ. ಸೊ ಜಸ್ಟ್ ಪರ್ಮಿಷನ್ ಅಲ್ಲ, ಜಸ್ಟ್ ನಮ್ಮ ಗೈಡು ಮಾಡಿಬಿಟ್ರು. ಸರ್ ಏನೇನು ಮಾಡಬೇಕು ನೀವು, ಏನೇನು ಥರ ನಮ್ಮ ಜನಗಳಿಗೆ ಸೌಲಭ್ಯ ಕೊಡಬೇಕು ನೀವು, ಆ ಥರ ಎಲ್ಲ ನಮಗೆ ಗೈಡೆನ್ಸ್ ಎಲ್ಲ ತುಂಬ ಒಳ್ಳೇದು ಕೊಟ್ಟರು. ಪ್ಲಸ್ ಮೊಹಮ್ಮದ್ ಅಬ್ರಾರು ಅವ್ರ ಅಣ್ಣ ತುಂಬ ಸೆಕ್ರೆಟರಿ, ಕರ್ನಾಟಕ ಸೆಕ್ರೆಟರಿ, ಜಾಯಿಂಟ್ ಸೆಕ್ರೆಟರಿ, ಅವ್ರು ತುಂಬ ಓವರ್ ಆಗಿ ಸಪೋರ್ಟ್ ಮಾಡಿದ್ರು ನಮಗೆ. ಲೈಕ್ ಇನ್ ಎವ್ರಿಥಿಂಗ್, ನಾಟ್ ಇನ್ ಸಿಂಗಲ್ ಥಿಂಗ್, ಇನ್ ಎವ್ರಿಥಿಂಗ್ ಸಪೋರ್ಟೆಡ್ ದೆಮ್. ಲೈಕ್ ನಮ್ಮ ಹೇಳ್ತೀವಲ್ಲ, ಲೈಕ್ ಫ್ರೆಂಡ್ಲಿ ಥರ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಲೈಕ್ ನಮಗೆ ಏನೋ ಥರ ಪಾಲಿಟಿಷಿಯನ್ಸ್